ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಷ್ಟು ಬದಲಾಗಿದ್ದೇವೆ ನಾವು. ಹಿಂದಿನ ಶ್ರೀಮಂತರು ಬಡವರಂತೆ ನಟಿಸುತ್ತಿದ್ದರು. ಇಂದು ಬಡವರು ಶ್ರೀಮಂತರಂತೆ ನಟಿಸುತ್ತಾರೆ. ಮೊದಲು ಮದುವೆಯಾಗುವುದು ಸುಲಭವಾಗಿತ್ತು, ವಿಚ್ಛೇದನ ಕಷ್ಟವಾಗಿತ್ತು. ಆದರೆ ಇಂದು ವಿಚ್ಛೇದನ ಸುಲಭವಾಗಿದೆ, ಮದುವೆ ಕಷ್ಟಕರವಾಗಿದೆ. ನಾವು ಎಲ್ಲಿದ್ದೆವು, ಎಲ್ಲಿಗೆ ಬಂದಿದ್ದೀವಿ? ಫ್ರೆಂಡ್ಸ್, ಇವತ್ತಿನ ಕಾಲದಲ್ಲಿ ಶ್ರೀಮಂತಿಕೆ ಅನ್ನೋದು ಯಾರಿಗಿಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಹಣ ಮಾಡಬೇಕು, ಒಳ್ಳೆ ಸ್ಟೇಟಸ್ನ ಸಂಪಾದನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಇದೇ ಒಂದು ಕನಸನ್ನು ಹೊತ್ತು ಇರೋ ಸ್ಥಳನ ಬಿಟ್ಟು ಬೇರೆ ಊರಿಗೆ ದುಡಿಮೆಗಾಗಿ ಬರೋದಾಗಿರಬಹುದು. ಒಂದೊಳ್ಳೆ ಸ್ಟೇಟಸ್ನ ಸಂಪಾದನೆ ಮಾಡೋದಕ್ಕೆ ಅವರನ್ನು ಅವರೇ ಮುಡುಪಾಗಿಟ್ಕೊಂಡಿರೋದಾಗಿರಬಹುದು. ಹೇಗಾದರೂ ಮಾಡಿ ನಾವು ಒಂದು ಹಂತಕ್ಕೆ ಒಂದು ಸ್ವಂತ ಮನೆ ಅಥವಾ ಒಂದು ಸೈಟೋ ಏನೋ ಒಂದು ಜೀವನದಲ್ಲಿ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತಲೇ ಪ್ರತಿಯೊಬ್ಬರ ಕನಸಾಗಿರುತ್ತೆ. ನಾನಿವತ್ತು ಲಕ್ಷ್ಮೀದೇವಿ ಎಲ್ಲದಕ್ಕೂ ಮುಖ್ಯವಾಗಿರುವಂಥ ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ವಿಟಮಿನ್ ಎಮ್ ಅನ್ನೋದು ತುಂಬಾ ಮುಖ್ಯ. ವಿಟಮಿನ್ ಎಮ್ ಅಂದರೆ ಮನಿ ಅಂತ. ಅದು ನನ್ನ ವಿಟಮಿನ್ ಎಮ್. ಪ್ರತಿಯೊಬ್ಬರು ಆ ಲಕ್ಷ್ಮೀದೇವಿನ ಒಲಿಸ್ಕೊಬೇಕು ಅಂದರೆ ಏನನ್ನು ಆ ತಾಯಿಗೆ ಅರ್ಪಣೆ ಮಾಡಿದ್ರೆ ಆ ತಾಯಿ ಒಲಿತಾಳೆ ಅನ್ನೋದನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತಾಯಿ ಲಕ್ಷ್ಮೀದೇವಿಗೆ ಕೆಲವೊಂದು ವಸ್ತುಗಳು ತುಂಬಾ ಇಷ್ಟ ಆಗತ್ತೆ. ಆಕೆಗೆ ಇಷ್ಟವಾದಂತಹ ವಸ್ತುಗಳನ್ನು ನಾವು ಶುಕ್ರವಾರದಂದು, ಯಾಕೆಂದರೆ ಲಕ್ಷ್ಮೀದೇವಿ ಶುಕ್ರವಾರ ಪ್ರಿಯ ಆಗಿರೋದ್ರಿಂದ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ನಾವು ಆ ವಸ್ತುಗಳನ್ನು ಅರ್ಪಿಸೋದ್ರಿಂದ ನಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ, ನೆಮ್ಮದಿ, ಸಂಪತ್ತು ಎಲ್ಲವೂ ಪ್ರಾಪ್ತವಾಗುತ್ತದೆ ಅಂತಲೇ ಹೇಳಬಹುದು. ಶುಕ್ರವಾರದಂದು ನೀವು ಲಕ್ಷ್ಮೀದೇವಿಗೆ ಯಾವೆಲ್ಲ ವಸ್ತುಗಳನ್ನ ಅರ್ಪಿಸಬೇಕು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಚಾನಲ್ನ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವಿಷಯನ ಶುರು ಮಾಡೋಣ. ಸಂಪತ್ತಿನ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮಿಯನ್ನು ಶುಕ್ರವಾರದಂದು ನಿಯಮಾನುಸಾರವಾಗಿ ಪೂಜಿಸುವಂತಹ ಒಂದು ಪದ್ಧತಿ ಇದೆ. ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮಿಯನ್ನು ವಿಧಿವಿಧಾನಗಳಿಂದ ಪೂಜೆಯನ್ನು ಮಾಡೋದ್ರಿಂದ ವ್ಯಕ್ತಿಯು ಜೀವನದಲ್ಲಿ ಧನ, ಧಾನ್ಯ, ಸಂಪತ್ತು, ಸಮೃದ್ಧಿಯನ್ನು ಹೊಂದುತ್ತಾನೆ ಅನ್ನೋದು ಮೊದಲಿನಿಂದಲೂ ರೂಢಿಯಲ್ಲಿರುವಂತಹ ಮಾತಾಗಿದೆ. ಶ್ರೀ ಮಹಾಲಕ್ಷ್ಮಿಯನ್ನು ಪ್ರತಿಯೊಬ್ಬರೂ ಪೂಜೆ ಮಾಡುತ್ತಾರೆ. ಯಾಕಂದರೆ ಆಕೆ ನಮಗೆ ಭೌತಿಕ ಸುಖಗಳನ್ನು ನೀಡುತ್ತಾಳೆ ಎಂಬುದು ಪ್ರತಿಯೊಬ್ಬರ ನಂಬಿಕೆ. ಶುಕ್ರವಾರದಂದು ಈ ವಸ್ತುಗಳನ್ನು ಲಕ್ಷ್ಮೀದೇವಿಗೆ ಅರ್ಪಣೆ ಮಾಡೋದ್ರಿಂದ ಯಾವುದೇ ರೀತಿಯಾದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೂ ಪರಿಹಾರವಾಗುತ್ತದೆ. ಹಾಗಿದ್ರೆ ಲಕ್ಷ್ಮೀದೇವಿಗೆ ಯಾವೆಲ್ಲ ವಸ್ತುಗಳು ಪ್ರಿಯ ಅನ್ನೋದು ನೋಡೋಣ. ಕೆಲವೊಂದು ವಸ್ತುಗಳು ನಿಮಗೂ ಕೂಡ ಗೊತ್ತಿರುತ್ತೆ. ಮೊದಲನೇದಾಗಿ ಕಮಲದ ಹೂವು ಅಥವಾ ತಾವರೆ ಹೂವು. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲ ನೀ ಕರ ಮುಗಿವೆ ಭಾಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ, ಕಮಲದ ಮೊಗದೋಳೆ, ಕಮಲವ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಲಕ್ಷ್ಮೀದೇವಿಗೆ ಪ್ರಿಯವಾದ ಹೂವೆಂದರೆ
ತಾವರೆ ಹೂವು ಅಥವಾ ಕಮಲದ ಹೂವು. ಲಕ್ಷ್ಮೀ ದೇವಿಯ ಫೋಟೋವನ್ನು ಅಥವಾ ವಿಗ್ರಹವನ್ನು ನಾವು ನೋಡಿದಾಗ ನಮ್ಮ ಕಣ್ಣಿಗೆ ಗೋಚರವಾಗುವಂಥದ್ದು ತಾವರೆ ಹೂವು. ಅದರಿಂದನೇ ನಮಗೆ ಗೊತ್ತಾಗುತ್ತೆ ಆ ತಾಯಿಗೆ ಆ ಹೂವಿನ ಬಗ್ಗೆ ಇರುವಂತಹ ಪ್ರೀತಿ. ಶುಕ್ರವಾರದಂದು ನಿಮ್ಮ ಮನೆಯನ್ನು ಶುಚಿಗೊಳಿಸಿ ಮೊದಲಿಗೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಷ್ಟೇ. ಎಲ್ಲಿ ಲಕ್ಷ್ಮೀದೇವಿಗೆ ಒಂದು ಶುದ್ಧತೆ ಇರೋದಿಲ್ವೋ ಅಥವಾ ಮರ್ಯಾದೆ ಇರೋದಿಲ್ವೋ ಅಂಥ ಜಾಗದಲ್ಲಿ ತಾಯಿ ನೆಲೆಸೋದಿಲ್ಲ. ಸೊ ಹಾಗಾಗಿ ಫಸ್ಟು ನಿಮ್ಮ ಮನೆಯನ್ನು ಶುಚಿಗೊಳಿಸಿ ಶುಕ್ರವಾರದಂದು ಈ ಕಮಲದ ಹೂವನ್ನು ಅರ್ಪಣೆ ಮಾಡೋದ್ರಿಂದ ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುವುದಲ್ಲದೆ ಸಕಾರಾತ್ಮಕತೆಯನ್ನು ಕೂಡ ಮತ್ತು ಇದು ಸಮೃದ್ಧಿಯನ್ನು ನಿಮ್ಮತ್ತ ಆಕರ್ಷಿಸುತ್ತದೆ. ಎರಡನೇದಾಗಿ ಕಮಲದ ಬೀಜಗಳು. ಶುಕ್ರವಾರದಂದು ತಾಯಿ ಲಕ್ಷ್ಮೀದೇವಿಗೆ ಕಮಲದ ಹೂವುಗಳಲ್ಲದೆ ಕಮಲದ ಬೀಜಗಳನ್ನು ಸಹ ಅರ್ಪಣೆ ಮಾಡೋದ್ರಿಂದ ತಾಯಿ ಲಕ್ಷ್ಮೀದೇವಿಯ ಮಂತ್ರವನ್ನು ಪಠಣೆ ಮಾಡುವ ಸಮಯದಲ್ಲಿ ಓಂ ಮಹಾಲಕ್ಷ್ಮಿಯೈ ನಮೋ ನಮಃ, ಓಂ ವಿಷ್ಣುಪ್ರಿಯಾಯೈ ನಮೋ ನಮಃ, ಓಂ ಧನಪ್ರದಾಯೈ ನಮೋ ನಮಃ, ಓಂ ವಿಶ್ವಜನನಿಯೈ ನಮೋ ನಮಃ, ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ. ನೀವು ಕಮಲದ ಬೀಜದ ಹಾರವನ್ನು ಅಥವಾ ಕಮಲದ ಬೀಜವನ್ನು ಕೈಯಲ್ಲಿ ಹಿಡಿದು ಪಠಿಸೋದು ತುಂಬಾ ಉತ್ತಮ ಅಂತ ಹೇಳಬಹುದು. ಈ ಕಮಲದ ಬೀಜಗಳನ್ನು ನಿಮ್ಮ ದೇವರ ಕೋಣೆಯಲ್ಲಿ ಅಥವಾ ಲಕ್ಷ್ಮೀ ಫೋಟೋದ ಮುಂದೆ ಇಡುವುದರಿಂದ ಹಣಕಾಸಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ. ಇದರೊಂದಿಗೆ ಜೀವನವೂ ಕೂಡ ಸಮೃದ್ಧಿಯಾಗುತ್ತಾ ಹೋಗುತ್ತದೆ. ಮೂರನೇದಾಗಿ ಲಕ್ಷ್ಮೀದೇವಿಗೆ ಗುಲಾಬಿಯ ಸುಗಂಧವೂ ಸಹ ತುಂಬ ಪ್ರಿಯವಾದ ವಸ್ತುವಾಗಿದೆ. ಶುಕ್ರವಾರದಂದು ಗುಲಾಬಿ ಸುಗಂಧ ದ್ರವ್ಯವನ್ನು ಅರ್ಪಣೆ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯ ಭಾವನೆಗಳು ಹೆಚ್ಚುವುದಲ್ಲದೆ ಪ್ರೀತಿ, ಸೌಂದರ್ಯ ಮತ್ತು ಸಮೃದ್ಧಿಯ ಭಾವನೆಗಳನ್ನು ಸಹ ದ್ವಿಗುಣಗೊಳಿಸುತ್ತದೆ, ಅಂದರೆ ಉತ್ತೇಜಿಸುತ್ತದೆ ಅಥವಾ ಹೆಚ್ಚಾಗಿಸುತ್ತದೆ. ಈ ಗುಲಾಬಿ ಹೂವಿನ ಸುಗಂಧ ದ್ರವ್ಯವನ್ನು ಅರ್ಪಣೆ ಮಾಡೋದ್ರಿಂದ ಲಕ್ಷ್ಮೀದೇವಿ ಬಹಳ ಬೇಗ ಒಲಿಯುತ್ತಾಳೆ ಹಾಗೂ ನಿಮ್ಮ ಜೀವನದಿಂದ ಹಣದ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಶುಕ್ರವಾರದಂದು ನೀವು ಪೂಜೆ ಮಾಡುವ ಸಮಯದಲ್ಲಿ ಲಕ್ಷ್ಮೀದೇವಿ ಫೋಟೋಗಾಗಲಿ ಅಥವಾ ವಿಗ್ರಹಕ್ಕಾಗಲಿ ಗುಲಾಬಿ ಹೂವಿನ ಸುಗಂಧ ದ್ರವ್ಯವನ್ನು ಸಿಂಪಡಿಸೋದ್ರಿಂದ ಲಕ್ಷ್ಮೀದೇವಿ ಬಹಳ ಬೇಗ ಒಲಿಯುತ್ತಾಳೆ. ನೆಕ್ಸ್ಟ್ ಬಂದು ಲಕ್ಷ್ಮೀದೇವಿಗೆ ಪ್ರಿಯವಾದದ್ದು ಕಲ್ಲು ಸಕ್ಕರೆ, ಅದರಲ್ಲೂ ಕೆಂಪು ಕಲ್ಲು ಸಕ್ಕರೆ. ಈ ಕಲ್ಲು ಸಕ್ಕರೆಯ ಅರ್ಪಣೆಯಿಂದ ಕೂಡ ಲಕ್ಷ್ಮೀದೇವಿ ಬಹಳ ಬೇಗ ಒಲಿಯುತ್ತಾಳೆ ಹಾಗೂ ನಿಮ್ಮ ಬಾಳಲ್ಲಿ ಆ ಕಲ್ಲು ಸಕ್ಕರೆಯ ಸಿಹಿಯ ಸಮೃದ್ಧಿ ಹಾಗೂ ಮಾಧುರ್ಯ ತುಂಬಿಕೊಳ್ಳುತ್ತದೆ. ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ಮತ್ತು ಸಮೃದ್ಧಿಯನ್ನು ಕೂಡ ಆಹ್ವಾನಿಸುತ್ತದೆ. ಈ ಸಿಹಿಯಾದ ನೈವೇದ್ಯ ನಿಮ್ಮ ಮತ್ತು ಆ ಲಕ್ಷ್ಮೀದೇವಿಯೊಂದಿಗಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಇದರಿಂದ ಸುಲಭವಾಗಿ ನೀವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಬಹುದು. ನೆಕ್ಸ್ಟ್ ಬಂದು ಪಾಯಸ. ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀದೇವಿಯು ಯಾವಾಗಲೂ ಹಾಲು ಮತ್ತು ಸಕ್ಕರೆ ಮಿಶ್ರಿತ ಪಾಯಸವನ್ನು ಇಷ್ಟಪಡುತ್ತಾಳೆ. ಈ ಪಾಯಸಕ್ಕೆ ನೀವು ಏಲಕ್ಕಿ, ಕೇಸರಿ ಹಾಗೂ ಒಣಗಿದ ಹಣ್ಣುಗಳನ್ನು ಅಂದರೆ ಒಣದ್ರಾಕ್ಷಿ, ಗೋಡಂಬಿ ಎಲ್ಲವನ್ನು ಸಮೃದ್ಧವಾಗಿ ಹಾಕಿ ತಯಾರಿಸಿ ಆಕೆಗೆ ಅರ್ಪಿಸುವುದು ಇನ್ನಷ್ಟು ಪ್ರಯೋಜನವನ್ನು ಕೊಡುತ್ತದೆ. ಇದಲ್ಲದೆ ನೀವು ಲಕ್ಷ್ಮೀದೇವಿಗೆ ರುಚಿಕರವಾದ ಅಕ್ಕಿಯಿಂದ ತಯಾರಿಸಿದ ಪಾಯಸವನ್ನು ಕೂಡ ಅರ್ಪಣೆ ಮಾಡಬಹುದು.
ಶುಕ್ರವಾರದ ದಿನದಂದು ಈ ಪಾಯಸವನ್ನು ಅರ್ಪಣೆ ಮಾಡೋದ್ರಿಂದ ಆಕೆ ನಿಮ್ಮ ಮೇಲೆ ಸಂತುಷ್ಟಳಾಗುತ್ತಾಳೆ ಹಾಗೂ ಆಕೆಯ ಆಶೀರ್ವಾದ ನಿಮಗೆ ಹಾಗೂ ನಿಮ್ಮ ಕುಟುಂಬದ ಸಮೃದ್ಧಿಯನ್ನು ತಂದುಕೊಡುತ್ತದೆ. ಸೊ ಕೇಳಿದ್ರಲ್ಲ ಫ್ರೆಂಡ್ಸ್, ಲಕ್ಷ್ಮೀ ದೇವಿಗೆ ಪ್ರಿಯವಾದ ಕೆಲವು ವಸ್ತುಗಳಲ್ಲಿ ಈ 5 ವಸ್ತುಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ.